ಓಂ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇಂದ್ರವಿಷ್ಣೋರಣು ಸಂಚರೇಮ ನಾಕಸ್ಯ ಪೃಷ್ಠಮಭಿಸಂವಸಾನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಈ ಮಾಸ ಭವಿಷ್ಯ ಅಂತ ಬಂದಾಗ ಗ್ರಹಗಳ ಬದಲಾವಣೆಗಳನ್ನೇ ಮುಖ್ಯವಾಗಿ ನಾವು ನೋಡುವಂಥದ್ದು. ಹಾಗಾದರೆ ಏನೇನು ಬದಲಾವಣೆ ನೋಡಿ. ಶುಕ್ರ ಡಿಸೆಂಬರ್ 2ನೇ ತಾರೀಕು 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಶತ್ರುವಿನ ಮನೆಯಿಂದ ಮಿತ್ರ ಸ್ಥಾನಕ್ಕೆ ಬಂದು ಲಾಭವಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಮೀನರಾಶಿಯವರಿಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ಆಗ್ಬಿಡುತ್ತೆ. ಕಾರಣ ಲಾಭ ಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾರೆ. ಇನ್ನು ಭಾಗ್ಯಸ್ಥಾನದಲ್ಲಿರುವಂತಹ ಸೂರ್ಯ 16ನೇ ತಾರೀಕು ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈ ಎರಡು ಬದಲಾವಣೆಗಳು ಮೇಜರ್ ಬದಲಾವಣೆಗಳು, ಪಾಸಿಟಿವ್ ಬದಲಾವಣೆಗಳು. ಅಲ್ಲಿಗೇನಾಯಿತು, ಶುಕ್ರ ಹಾಗೂ ಸೂರ್ಯ ನಿಮಗೆ ಈ ತಿಂಗಳು ಬಲಿಷ್ಠವಾಗಿದ್ದಾರೆ. ಇನ್ನು ಭಾಗ್ಯದಲ್ಲಿ ಬುಧ, ಪಂಚಮದಲ್ಲಿ ಕುಜ, ಹಾಗೆ ನಿಮ್ಮ ರಾಶಿಯಲ್ಲಿ ರಾಹು, 7ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ಶನಿ, ಈ ಥರದ ಪ್ರಭಾವಗಳನ್ನು ಈ ಒಂದು ತಿಂಗಳಲ್ಲಿ ಗ್ರಹಸ್ಥಿತಿಗಳನ್ನು ನೋಡ್ಬೋದು. ಇನ್ನು ಈ ಮಾಸದ ವಿಶೇಷತೆಗಳು: 7ನೇ ತಾರೀಕು ಸ್ಕಂದಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ. 13ನೇ ತಾರೀಕು ಶಿವದೀಪೋತ್ಸವ, ಈಶ್ವರಾರಾಧನೆ. 14ನೇ ತಾರೀಕು ದತ್ತಾತ್ರೇಯರ ಜಯಂತಿ, ಗುರುಗಳ ಆರಾಧನೆ. 23ನೇ ತಾರೀಕು ಕಾಲಭೈರವಾಷ್ಟಮಿ, ಕಾಲಭೈರವನ ಆರಾಧನೆ. ಇದು ಈ ತಿಂಗಳ ವಿಶೇಷ. ಜೊತೆಗೆ ಧನುರ್ಮಾಸ ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು, 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ವಾಮಿ ದರ್ಶನ, ದೇವರ ದರ್ಶನ, ಅಮ್ಮನವ್ರ ದರ್ಶನ ಮಾಡುವಂಥ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಮನೆಯಲ್ಲಿ ಪೂಜೆನೂ ಆಗೋಗಿ, ದೀಪ ಹಚ್ಚಿ, ಮನೆ ಸಾರಿಸಿ ಗುಡಿಸಿ, ರಂಗೋಲಿ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬಂದು ಬಿಡಬೇಕು. ಆ ಥರ ವಿಶೇಷವಾದ ಮಾಸ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯ ವಿಚಾರದಲ್ಲಿ. ಸರಿ, ಹಾಗಾದರೆ ಹೇಗಿದೆ ನೋಡೋಣ ಈ ಒಂದು ಡಿಸೆಂಬರ್ ಮಾಸದಲ್ಲಿ ಮೀನರಾಶಿಯವರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಭವಿಷ್ಯ ಹೇಗಿದೆ ಅಂತ. ಶುಭದಾಯಕ. ಪರಂಪರೆಯ ಆಸ್ತಿ ವಿಚಾರದಲ್ಲಿ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಿರಿಯರ ಆಸ್ತಿ ಏನಾದರೂ ಇದ್ದರೆ ಬರುವಂಥ ಸಾಧ್ಯತೆಗಳಿದ್ರೆ ಈ ತಿಂಗಳು ಬರುತ್ತೆ. ದಾಯಾದಿಗಳ ಕಲಹ ದೂರ ಆಗುತ್ತೆ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡುವಂಥ ಸ್ವಭಾವ ಈ ತಿಂಗಳು ನಿಮಗೆ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಮಾಸ, ಶುಭವಾದಂಥ ಅಭಿವೃದ್ಧಿ, ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ, ಧನಲಾಭ, ಹಿರಿಯರ ಆಶೀರ್ವಾದ ಸಿಗುವಂಥದ್ದು ಈ ತಿಂಗಳು ನಿಮಗಿದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ, ನೂತನ ವ್ಯಕ್ತಿಗಳ ಪರಿಚಯ ಮೂಲಕ ಧನಲಾಭ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಮಾಸ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ತೃಪ್ತಿದಾಯಕ, ಉತ್ತಮ ಫಲ, ಧನಲಾಭ, ಮೃಷ್ಟಾನ್ನ ಭೋಜನ, ವಾಹನ ಚಾಲನೆಯಲ್ಲೂ ಕೂಡ ನಿಮ್ಗೆ ಅನುಕೂಲ. ವಾಹನ ಖರೀದಿ ಮಾಡುವಂಥದ್ದು, ವಾಹನ ನಂಬಿ ಜೀವನ ಮಾಡುವಂಥವ್ರು ಕೂಡ ಉತ್ತಮವಾದ ಫಲ. ಬಂಧುಗಳ ಆಗಮನದಿಂದ ಒಂದು ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆ. ಮನರಂಜನೆ ಹಾಗೂ ಅಡಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಭಾಳ ತೃಪ್ತಿ ಇರುತ್ತೆ. ಹೋಟೆಲ್ ಇಂಡಸ್ಟ್ರಿ ಮತ್ತು ಈ ಫುಡ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಸ್ವಲ್ಪ ಸಕ್ಸಸ್ ಜಾಸ್ತಿ ಇದೆ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಉತ್ತಮವಾದ ಸಹಾಯ, ಪ್ರಶಂಸೆ ಸಿಗುತ್ತೆ. ಅನಿರೀಕ್ಷಿತ ಧನಲಾಭ, ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಅದರಲ್ಲಿ ಎರಡು ಮಾತಿಲ್ಲ. ವ್ಯಾಪಾರದಲ್ಲಿ ಉತ್ತಮ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸಗಾರರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಸ್ನೇಹಿತರ ಸಹಾಯ ಹೆಚ್ಚು ಸಿಗುತ್ತೆ. ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಸಿಗುತ್ತೆ. ಶುಭ ಕಾರ್ಯ ಅನ್ನುವಂಥದ್ದು ನಿಮ್ಮಲ್ಲಿ ನಡೆಯುತ್ತೆ. ಈ ತಿಂಗಳು ಅದೃಷ್ಟದ ಮಾಸ ಅಂತ ತಗೋಬೋದು. ಇನ್ನು ವಿದೇಶಿ ಪ್ರಯಾಣದ ಬಗ್ಗೆ ಹೆಚ್ಚಿನ ಆಸಕ್ತಿ, ಅದರಲ್ಲಿ ಸಕ್ಸಸ್ಸು ಆಗುತ್ತೆ. ಪ್ರಯತ್ನ ಬಲಿಷ್ಠವಾಗಿರಬೇಕು. ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ಶುಭವಾದಂಥ ಮಾಸ. ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಮಾಸ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಹಾಗೂ ಕೈಗಾರಿಕೋದ್ಯಮಗಳಿಗೆ ಜಯ ಮತ್ತು ಅಧಿಕ ಲಾಭ. ದೇವಾಲಯ ದರ್ಶನ ಹೆಚ್ಚು ಮಾಡ್ತೀರಾ. ಸಮಾಜ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಪಾಲ್ಗೊಳ್ತೀರಾ. ದಾನದ ಗುಣ ನಿಮಗೆ ಹೆಚ್ಚಾಗುತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಒಳ್ಳೆಯ ಪ್ರಗತಿ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು. ಗುರುಗಳ ಕ್ಷೇತ್ರ ದರ್ಶನ, ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತೀರಾ. ದಿನದ
ಅಂತ್ಯದಲ್ಲಿ, ಪ್ರತಿನಿತ್ಯ ದಿನದ ಅಂತ್ಯದಲ್ಲಿ ಸ್ವಲ್ಪ ಬೇಸರ ಉಂಟಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳಲ್ಲಿ, ಮಾತುಗಳಲ್ಲಿ. ನೆಗೆಟಿವಿಟಿ ಏನೇನಿದೆ, ಸ್ವಲ್ಪ ಸೋಂಬೇರಿತನ, ಆಲಸ್ಯ ಜಾಸ್ತಿ ಆಗುತ್ತೆ. ದೇಹದ ಕಡೆ ಹೆಚ್ಚಿನ ಪ್ರಗತಿಯನ್ನು ನೋಡ್ಕೋತೀರಾ, ಮೈಮಾಟ ಚೆನ್ನಾಗಿ ನೋಡ್ಕೋತೀರಾ, ಒಳ್ಳೆ ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡಿಕೊಂಡು ದೇಹನ ಬಲಿಷ್ಠವಾಗಿ ಇಟ್ಕೋತೀರಾ. ಮತ್ತು ಆರೋಗ್ಯದಲ್ಲಿ ಕೂಡ ತುಂಬ ಜಾಗೃತ ವಹಿಸ್ತೀರಾ. ಆದರೆ ಬಂಡವಾಳ ಹೂಡಿಕೆಗೆ ಈ ಮಾಸ ಒಳ್ಳೆ ಫಲ ಅಲ್ಲ. ಆಹಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ನಿಮ್ಮ ಸೀಕ್ರೆಟ್ಸನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮಾನನಷ್ಟ ಆಗುವಂಥ ಸಾಧ್ಯತೆ, ಕೋಪ ಬರುವಂಥ ಸಾಧ್ಯತೆ, ಸ್ವಲ್ಪ ಸಾಲಬಾಧೆ ಆಗುವಂಥ ಸಾಧ್ಯತೆ, ಹುಷಾರಾಗಿರಬೇಕು. ಮತ್ತು ಈ ಶುಭ ಕಾರ್ಯದ ಸಂಬಂಧಪಟ್ಟಂಥ ಖರ್ಚುಗಳು ನಿಮ್ಗೆ ಆಗುತ್ತೆ, ಅದೊಂದು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಸ್ವಲ್ಪ ತಿರುಗಾಟ ಜಾಸ್ತಿನೇ ಇರುತ್ತೆ. ಹೊಸ ಹೊಸ ಕೆಲಸ ಕಾರ್ಯಕ್ರಮಕ್ಕೆ ನಿಮಗೆ ತಿರುಗಾಟುವಂಥ ಪರಿಸ್ಥಿತಿಗಳು ಜಾಸ್ತಿ ಬರಬಹುದು. ಅದು ಬಿಟ್ಟರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳಿಲ್ಲ. ಸ್ವಲ್ಪ ಎಲ್ಲೋ ಭಯದ ವಾತಾವರಣ, ಷೇರು ವ್ಯವಹಾರದಲ್ಲಿ ನಷ್ಟ ಸಾಧ್ಯತೆಗಳು ಜಾಸ್ತಿ. ಆಮೇಲೆ ಒಂದು ತಿಳ್ಕೊಳ್ಳಿ ನೋಡಿ, ಯಾವಾಗ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾರೆ, ಸೂರ್ಯ ಕರ್ಮಸ್ಥಾನಕ್ಕೆ ಬರ್ತಾರೆ. ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದೆ, ಎಷ್ಟೋ ದಿನದಿಂದ ಆಗದಿರೋ ಕೆಲಸಗಳೆಲ್ಲ ಈ ತಿಂಗಳಾಗ್ಬಿಡುತ್ತೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕನಸಿನ ಒಂದು ಅಭಿವೃದ್ಧಿ ಆಗುತ್ತೆ. ಒಂದು ಮನೆ ತಗೊಳ್ಳೋದು ಅಥವಾ ಒಂದು ಹಣದ ಅನುಕೂಲ ಆಗುವಂಥದ್ದು, ಒಂದು ಸ್ವಲ್ಪ ದುಡ್ಡು ಸೇರಿಸಿಡೋದು, ತಂದೆ ತಾಯಿ ಕೈ ಕೊಟ್ಟು ಭದ್ರವಾಗಿ ಇಟ್ಕೊಳ್ಳೋದು, ಅಥವಾ ಪೋಸ್ಟ್ ಆಫೀಸಲ್ಲೇ ದುಡ್ಡು ಹಾಕಿಡೋದು. ಅಂದರೆ ಇದು ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇದ್ದೀನಿ. ಈ ಥರದ್ದು ಏನಾದರೂ ಒಂದು ಅನುಕೂಲಗಳು, ಒಂಥರ ಒಂದು ಸೆಕ್ಯೂರ್ಡ್ ಲೈಫ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಕಾಣುತ್ತೆ. ಆಗದೇ ಇರುವಂಥ ಕೆಲಸಗಳೆಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಮೀನರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿದೆ. ಏನು ಮಾಡಬೇಕು? ಶಕ್ತಿಯನ್ನು ಆರಾಧನೆ ಮಾಡಬೇಕು. ಅಂದರೆ ದುರ್ಗಾ ದೇವಸ್ಥಾನಕ್ಕೋ, ಪಾರ್ವತಿ ದೇವಸ್ಥಾನಕ್ಕೋ, ಲಕ್ಷ್ಮೀ ದೇವಸ್ಥಾನಕ್ಕೆ, ಈಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು, ಅಮ್ಮನವರ ಆಶೀರ್ವಾದ ತಗೊಳ್ಬೇಕು. ವಿಶೇಷವಾಗಿ ಈ ಲಕ್ಷ್ಮೀ ಗಾಯತ್ರಿ ಜಪ ಮಾಡುವಂಥದ್ದು, ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣು ಪತ್ನಿಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂಥೇಳಿ ಲಕ್ಷ್ಮೀ ಗಾಯತ್ರಿನ ಜಪ ಮಾಡೋದ್ರಿಂದ ಸ್ವಲ್ಪ ಆರ್ಥಿಕ ಸಮಸ್ಯೆ ಸುಧಾರಣೆಯಾಗಿ ಹಣದ ಅನುಕೂಲ ನಿಮಗೆ ಪ್ರಾಪ್ತಿಯಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಡಿಸೆಂಬರ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.